ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತು. ನಾನು ರಾಯರನ್ನ ತುಂಬ ಪೂಜಿಸ್ತೀನಿ. ತುಂಬ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ ವರ್ಷಕ್ಕೆ 2 ಸಲ. ಗುರುವಾರ ಆದರೆ ರಾಯರ ಮಠಕ್ಕೆ ಹೋಗ್ತೀರಿ. ಗುರುವಾರ ನಾನ್ ವೆಜ್ ತಿನ್ನಲ್ಲ. ನಿಮ್ಮೆಲ್ಲರಿಗೂ ಗೊತ್ತು ನಾನು ರಾಯರ ಭಕ್ತೆ ಅಂತ. ಬಟ್ ನಾನು ರಾಯರ ಭಕ್ತೆ ಹೇಗಾದೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಯಾಕೋ ತುಂಬ ಅನ್ನಿಸ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ರಾಯರು ನಮ್ಮನೆ ದೇವರಲ್ಲ. ಮೊದಲಿಂದ ನಾವು ರಾಯರನ್ನ ಪೂಜಿಸಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ 2015 ರಾಯರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ. ಈ ಥರ ಈ ದೇವ್ರನ್ನ ಪೂಜಿಸ್ಬೇಕು ಅದಷ್ಟು ಅಂದರೆ ರಾಯರಿದ್ದಾರೆ ಅದು ಗೊತ್ತಿತ್ತು. ಬಟ್ ನಾನು ಆ ದೇವ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ. ಏನಾಯಿತು ಏನೂ ಗೊತ್ತಿಲ್ಲ. 2015ಇಂದ ನನಗೆ ತುಂಬ ಅನ್ಸಕ್ಕೆ ಶುರುವಾಯಿತು. ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ರಾಯರ ದರ್ಶನ ಮಾಡಬೇಕು ಅಂತ ಸುಮಾರು ನನಗೆ 3 ಇಯರ್ಸ್ ತಗೊಂಡಿದೆ. ಅನ್ನಿಸ್ತಾನೆ ಇತ್ತು. ಬಟ್ ಏನು ಕಾರಣ ಅಂತ ಗೊತ್ತಿಲ್ಲ, ಹೋಗೋಕ್ಕಾಗಲಿಲ್ಲ. ತುಂಬ ಕಡೆ ಸುತ್ತಾಡ್ತಿದ್ವಿ, ರಾಯರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಒಂದು ಫೈನ್ ಡೇ 2019ಅಲ್ಲಿ ನಾನು ಇಲ್ಲ ಹೋಗಲೇಬೇಕು ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿ ಇಲ್ಲೇ ನಮ್ಮ ಮನೆ ನಿಯರ್ ಒಂದು ರಾಯರ ಮಠ ಸಿಕ್ತು. ಸರಿ ಇವತ್ತು ಹೋಗ್ಲೇಬೇಕಂತ ನಮ್ಮ ಮನೇಲಿ ಹೇಳಿಬಿಟ್ಟು ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ಅವತ್ತು ಹೋದಾಗಿಂದ ಇವತ್ತಿನವರೆಗೂ ನಾನು ನಿಜವಾಗ್ಲೂ ರಾಯರ ಭಕ್ತೆ ಆಗ್ಬಿಟ್ಟೆ. ಅಷ್ಟು ನನ್ನ ಜೀವನದಲ್ಲಿ ಪಾಸಿಟಿವ್ಸ್ ಆಗಿದೆ. ಈ ಹೇಳಿದ್ರೆ ಯಾರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗಂತೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಪಾಸಿಟಿವ್ಸ್ ಆಗಿದೆ. ಯಾಕಂದರೆ ನನ್ನ ಲೈಫಲ್ಲಿ ತುಂಬ ನೆಗೆಟಿವ್ಸ್ ಆಗಿದೆ. 18, 19 ನನ್ನ ಕ್ಲೋಸ್ ಸರ್ಕಲ್ ಇರೋರಿಗೆ ಗೊತ್ತಿರುತ್ತೆ. ನನ್ನದು ತುಂಬ ಬ್ಯಾಡ್ ಟೈಮ್ ನಡೀತಿತ್ತಾಗ ನನಗೆ ತುಂಬ ಕಳ್ಕೊಂಡಿರೋ ವರ್ಷಗಳದು. ಆವಾಗ ನನಗೆ ನನಗೆ ಅನಿಸಿದ್ದು ಏನು ನಾನು ನೋಡಲಿಲ್ಲ, ಯಾವುದು ಕೇಳಲಿಲ್ಲ, ಏನೂ ಇಲ್ಲ. ನನಗೆ ಮನ್ಸಿಗೆ ಬಂದಿದ್ದು ಹೋಗ್ಬೇಕು ರಾಯರ ಮಠಕ್ಕೆ, ದರ್ಶನ ಪಡಿಬೇಕು ಅಂತ. ಅವಾಗಿಂದ 2000 ಕೊರೋನಾ ಟೈಮಲ್ಲಿ ಏನೋ ನಾನು ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದ್ದು, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ. ಅವತ್ತಿಂದ ಇವತ್ತವರೆಗೂ ನಾನು ಏನೇ ಕೇಳ್ಕೊಂಡ್ರು ರಾಯರು ಇಲ್ಲ ಅಂದಿಲ್ಲ. ಪ್ರತಿಯೊಂದು ಕೊಟ್ಟಿದ್ದಾರೆ. ಅಂದರೆ ನಾನು ಅನ್ಕೊಳ್ಳೋ ಮಟ್ಟಿಗೆ ಆ ಕೆಲಸ ಆಗಲಿಲ್ಲ ಅಂದ್ರು ಒಟ್ನಲ್ಲಿ ಆ ಕೆಲಸ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಬೇಕು ಅನ್ನಿಸ್ತು, ಅದಕ್ಕೆ ಹಂಚ್ಕೊತಿದ್ದೀನಿ. ದಯವಿಟ್ಟು ತುಂಬ ಏನೋ ಗೊಂದಲ, ಏನೋ ಕಳ್ಕೊತಿದ್ದೀವಿ ಆ ಥರ ಎಲ್ಲ ಅನ್ನಿಸ್ತವ್ರು ನಿಜವಾಗ್ಲೂ ರಾಯರ ಮಠಕ್ಕೆ ಹೋಗಿ ರಾಯರನ್ನ ಪೂಜಿಸಿ ನಿಜ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಇದು ನನ್ನ ಸ್ವಂತ ಅನುಭವ. ನಾನು ಹೇಳ್ತಾ ಇದ್ದೀನಿ. ನಾನು ಏನು ಈಸಿಯಾಗಿ ನಂಬಲಿಲ್ಲ ಫ್ರೆಂಡ್ಸ್. ನನಗೆ ಒಂದ್ಸಲ ಹಿಂಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ ಟ್ರೈನ್ನ. ಬುಕ್ ಮಾಡಿಬಿಟ್ಟು ಓಕೆ ಆಯಿತು ಬುಕ್ ಮಾಡಿದ್ದೀವಿ, ಇನ್ನು 15 ಡೇಸ್ ಏನೋ ಇದೆ. ಎಲ್ಲೋ ಹಿಂಗೆ ಓದ್ತಿದ್ದೆ, ಫೇಸ್ಬುಕ್ಕಲ್ಲಿ ಎಲ್ಲೋ ಬಂತು. ನಾನೇನೋ ಅಂದ್ಕೊಂಡೆ, ಯಾರೋ ಒಬ್ರು ಮಾಡ್ತಾರೆ ರಾಯರ ಬಗ್ಗೆನೇ ಮಾಡ್ತಾರೆ, ಅವ್ರದ್ದು ನೋಡ್ತಿದ್ದೆ. ಅವ್ರು ಹೇಳ್ತಿದ್ರು ನಾನು ಹಿಂಗೆ ಅಂದ್ಕೊಂಡೆ, ಅಲ್ಲಿ ಹೋದೆ ಹಂಗೆ ಆಯಿತು, ನನಗೆ ಮಿರಾಕಲ್ ಅಂತ ಹೇಳಿದ್ರು. ನನ್ಗೆ ಅದೇನಾಯ್ತು ಮನ್ಸಲ್ಲಿ, ಆಗ ಸುಮ್ಮನೆ ಅನ್ಕೊಂಡೆ, ಓ ನಿಜ ಹಂಗಾಗ್ಬಿಡುತ್ತಾ, ಈಗ ನಂಬೋದು ಓಕೆ, ನಾವ್ ಈ ಕೆಲಸ ಆಗ್ಬೇಕು ಅನ್ಕೊಳ್ಳೋದು ಓಕೆ, ಆ ಕೆಲಸ ಆಗೋದು ಓಕೆ. ಈಗ ನಾನು ಯಾರೋ ಒಬ್ರಲ್ಲಿ ನಂಗೆ ಹಿಂಗಾಗ್ಬೇಕು ಹಂಗಾಗ್ಬೇಕಂದ್ರೆ ಅಲ್ಲಿ ಹೋದ್ರೆ ಹಂಗೆ ಆಗ್ಬಿಡುತ್ತಾ, ಇಷ್ಟೊಂದು ನಿಜ ಇರುತ್ತಾ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಂಡೆ. ಓಕೆ, ನಾನು ಇವಾಗ ಹೋಗ್ತಾ ಇದ್ದೀನಲ್ವಾ, ನನಗೂ ಈ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೈಂಡಲ್ಲಿ ಅನ್ಕೊಂಡೆ. ಓಕೆನಾ, ಸರಿ ಆಯ್ತು. ನಾನು ಅದನ್ನ ಮರ್ತ್ಬಿಟ್ಟೆ, ಅನ್ಕೊಂಡ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ನನಗೆ ಅದು ಮರ್ತೆ ಹೋಗಿದೆ. ಸರಿ ನಾವು ಹೋದ್ವಿ, ಮಂತ್ರಾಲಯಕ್ಕೆ ಹೋದ್ವಿ, ದರ್ಶನ ಮಾಡಿದ್ವಿ, ಬಂದ್ವಿ ಮನೆಗೆ. ಬಂದೊಂದು 2 ಡೇಸ್ ಆದ್ಮೇಲೆ ನನಗೆ ಸುಮ್ಮನೆ ನಾನೇ ಹಂಗೆ ಕೂತಿದ್ದಾಗ ನಂಗೆ ರೀಕಾಲ್ ಆಯ್ತು. ಹೌದಲ್ವಾ, ನಾನು ಈ ತರ ಅನ್ಕೊಂಡಿದ್ದೆ, ಅಲ್ಲಿ ನಡೆದಿದ್ದ ಇನ್ಸಿಡೆಂಟು ಅದಕ್ಕೂ ಇದಕ್ಕೂ ತುಂಬಾ ಈಕ್ವಲ್ ಆಗಿದೆ. ಓ, ನನಗೆ ನಿಜವಾಗ್ಲೂ ಫ್ರೆಂಡ್ಸ್ 1 ನಿಮಿಷ ಶಾಕ್ ಆಗೋಯ್ತು. ಓ ಹಿಂಗ್ ನಡೆಯುತ್ತಾ, ಇದು ನಿಜಾನಾ, ನಿಜವಾಗ್ಲೂ ನಾನು ಇದನ್ನ ಫೇಸ್ ಮಾಡಿದ್ದೇನೆ ಹೌದಾ ಅಂತ ನನಗೆ ಅನ್ನಿಸ್ತಿದೆ. ಅದು ಏನು ಅಂತಂದ್ರೆ,
ನಿಜ ಅದನ್ನ ನೀವು ಕೇಳಿದ್ರು ನೀವುನು ಓ ಮೈ ಗಾಡ್ ಅಂತೀರಾ ಆ ತರ. ಯಾರೋ ಹೇಳ್ತಿದ್ರು ಫೇಸ್ಬುಕ್ ಅಲ್ಲಿ ಅಂತ ಹೇಳಿದ್ನಲ್ಲ ಅವರು, ನನ್ಗೆ ನಾನು ಹಿಂಗ್ ಅನ್ಕೊಂಡ್ ಹೋದ್ರೆ ಯಾರೋ ಒಬ್ರು ನಂಗೆ ಸಿಗ್ಬೇಕು, ನನ್ಗೆ ಏನೋ ಆಗ್ಬೇಕು ಆತರ ಎಲ್ಲ ಅನ್ಕೊಂಡಿದ್ದೆ ಅಂತ ಏನೋ ಹೇಳ್ತಿದ್ರು. ನಾನು ಅನ್ಕೊಂಡೆ ಅವಾಗ ಮನ್ಸಲ್ಲಿ, ಸರಿ ಆಯ್ತು ನಾನು ಹೋಗ್ತಾ ಇದೀನಲ್ಲ, ನನ್ಗೂ ಯಾರೋ ಒಬ್ರು ಪರಿಚಯನೇ ಇಲ್ದಿರೋರು ಬರ್ಬೇಕು, ನನ್ಗೆ ಮಾತಾಡ್ಸ್ಬೇಕು, ಇಲ್ಲ ಮಾತಾಡ್ಸ್ಬೇಕು ಅನ್ಕೊಡಿ, ಯಾರೋ ಒಬ್ರು ಪರಿಚಯ ಇರೋರು ನಂಗೆ ಏನಾರು ಒಂದ್ ಕೊಡ್ಬೇಕು, ಯಾರೋ ಒಬ್ರು ಸಿಗ್ಬೇಕು, ನನ್ಗೇನೋ ಒಂದ್ ಕೊಡ್ಬೇಕು, ನಂಗೆ ಪರಿಚಯನೇ ಇರಬಾರ್ದವ್ರು, ಅವಾಗ ನಾನು ನಂಬ್ತೀನಿ ರಾಯರ್ನ, ಆ ತರ ಅನ್ಕೊಂಡೆ. ಸರಿ, ನನಗಲ್ಲಿ ನಡೆದಿದ್ ಘಟನೆ ಏನು ಅಂದ್ರೆ, ನಾವು ಒಂದ್ ಪೂಜೆ ಕೊಟ್ಟಿದ್ವಿ, ಗುರುಪಾದ ಪೂಜೆ. ಅದು ಮುಗಿಸ್ಕೊಂಡು ನಾವ್ ಹಿಂಗೆ ಹೊರಗಡೆ ಬಂದು ಇನ್ನೊಂದಷ್ಟು ದೇವ್ರಿದೆ ಆ ಕಡೆ ಸೈಡಲ್ಲಿ, ಅದನ್ನ ದರ್ಶನ ಮಾಡೋಣ ಅಂತ ನಾನು ನನ್ನ ಫ್ರೆಂಡು ನನ್ನ ಮಕ್ಳೆಲ್ಲ ಹೋಗಿದ್ವಿ. ಯಾರೋ ಒಬ್ರು ಫ್ರೆಂಡ್ಸ್ ರ್ಯಾಂಡಮ್ ಆಗಿ ಏನಮ್ಮ ಅಂತ ಕರೆದ್ರು. ಒಬ್ರು ಜೆನ್ಸೆ, ಒಂದು ಮಿಡಲ್ ಏಜು. ನಾನು ಹಿಂಗ್ ತಿರ್ಗಿ ನೋಡ್ದೆ, ನನ್ನ ಅಂದೆ, ಹೌದು ಅಂದ್ರು. ಹೋದೆ ಫ್ರೆಂಡ್ಸ್ ನನ್ನ ಹತ್ರ ಹೋದೆ, ಕೈಗೆ ಒಂದ್ ಅಕ್ಷತೆ ಕಣ್ಣ ತಗೊಮ್ಮ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೊಟ್ಬಿಟ್ರು ಅವರು. ನಿಜವಾಗ್ಲು ಫ್ರೆಂಡ್ಸ್ ನನಗೆ ಅಲ್ಲಿ ಏನೂ ನೆನಪಾಗ್ಲಿಲ್ಲ, ಏನೂ ಜ್ಞಾಪನ ಬರ್ಲಿಲ್ಲ. ಅವ್ರು ಕಾಕಿ ಶರ್ಟ್ ಹಾಕಿದ್ರು ಅಷ್ಟೇ ಗೊತ್ತು ನನ್ಗೆ. ಈಗ ಈ ಆಟೋ ಡ್ರೈವರ್ಸ್ ಆತರ ಯೂನಿಫಾರ್ಮ್ ಶರ್ಟ್ ಹಾಕಿದ್ರು, ಏನೂ ಗೊತ್ತಾಗ್ತಾ ಇಲ್ಲ ನನ್ಗೆ. ಓಕೆ ಅಂತ ಹೇಳಿ ಇಸ್ಕೊಂಡು ಮನೆಗೆಲ್ಲ ಬಂದು 2 ಡೇಸ್ ಆದ್ಮೇಲೆ ನನ್ಗೆ ರೀಕಾಲ್ ಆಗ್ತಿದೆ, ಓ ಮೈ ಗಾಡ್ ನಾನು ಈ ತರ ಅನ್ಕೊಂಡಿದ್ದೆ ಅಲ್ವಾ, ಯಾರೋ ಒಬ್ರು ಏನಾದ್ರು ಕೊಟ್ರೆ ಓಕೆ ನಾನು ನಂಬ್ತೀನಿ ಅಂತ. ಸೊ ಅವರೇ ಯಾರೋ ಒಬ್ರು ಅವರೇನಾ ಅಂತ ನಾನು ಅವಾಗಿಂದ ಲಿಟರಲಿ ಏನೇ ಪ್ರಾಬ್ಲಮ್ ಬಂದ್ರು, ಮಧ್ಯರಾತ್ರಿ ಏನೇ ಒಂದು ಪ್ರಾಬ್ಲಮ್ ಬಂದ್ರು, ಫಸ್ಟ್ ನಾನು ರಾಯರ್ನ ನೆನ್ಸ್ಕೊಂತೀನಿ, ರಾಯರ ಹತ್ರ ಕೇಳ್ಕೊತೀನಿ, ದೇವ್ರೆ ನನ್ಗಿದ್ರಿಂದ ಮುಕ್ತಿ ಕೊಡಪ್ಪ ಅಂತ. ನಿಜವಾಗ್ಲೂ ಮುಕ್ತಿ ಕೊಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸಲ ಹೋಗ್ ಬನ್ನಿ, ನಿಮ್ಗೆ ಅನ್ಸಿದ್ರೆ ಓಕೆ. ಆದ್ರೆ ನಿಜ ಇದು, ಸುಮ್ನೆ ಅವ್ರು ಹೋಗ್ತಾರೆ ನಾವ್ ಹೋಗ್ಬೇಕು, ಅವ್ರಿಗೆ ಹೋಗ್ತಿದ್ದಾನ ಹಂಗ್ ಹೋದ್ರೆ ನಿಜ ಆಗಲ್ಲ ಫ್ರೆಂಡ್ಸ್. ನಿಜ ಇವಾಗ ಏನಾಗಿದೆ, ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ, ಎಲ್ರೂ ರಾಘವೇಂದ್ರನ್ ಪೂಜಿಸ್ತಾರೆ, ನಾವು ಪೂಜಿಸ್ಬೇಕು. ಇಲ್ಲ, ಹಂಗದ ಆಗೋದಿಲ್ಲ ಫ್ರೆಂಡ್ಸ್. ಹಂಗಿದ್ರೆ ಏನು ವರ್ಕೌಟ್ ಆಗಲ್ಲ. ನಾವು ಮನ್ಸಿಂದ ಮಾಡ್ಬೇಕು, ಮನ್ಸಿಂದ ಬೇಡ್ಕೋಬೇಕು, ಆಗ ದೇವ್ರು ನಿಜವಾಗ್ಲೂ ನಮ್ಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ಅನ್ಕೊಂಡಿದ್ ಮಟ್ಟಗಲ್ಲ ಅಂದ್ರೂ ಸ್ವಲ್ಪ ಆದ್ರೂ ಕೊಡ್ತಾನೆ, ಅಷ್ಟು ಪವರ್ ಇದೆ ಆ ದೇವ್ರ ಹತ್ರ. ನಾನು ನಂಬಕ್ ಶುರು ಮಾಡಿದ್ದಂಗಿಂದ ತುಂಬಾ ನೆಮ್ಮದಿಯಾಗಿದ್ದೀನಿ. ನೀವು ಒಂದ್ಸಲ ನಂಬಿ, ನಿಮ್ ಜೀವನದಲ್ಲೂ ನೆಮ್ಮದಿ ಸಿಗುತ್ತೆ. ಇದು ನಡೆದಿರೋ ಸತ್ಯ ಘಟನೆ, ನಾನು ಯಾವುದೇ ರೀತಿ ಹೇಳ್ಕೋಬೇಕು ಅಂತಲ್ಲ. ಇವಾಗೂ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ಏನಿತ್ತು ಗೊತ್ತಿಲ್ಲ ಫ್ರೆಂಡ್ಸ್, ಅನ್ನಿಸ್ತಿದೆ, ಇದು ಅಷ್ಟೇ ಅನ್ನಿಸ್ತಿದೆ ನಂಗೆ, ತುಂಬಾ ದಿವಸದಿಂದ ಅನ್ನಿಸ್ತಿತ್ತು ಇದನ್ನ ನಾನು ಶೇರ್ ಮಾಡ್ಕೊಬೇಕು ಅಂತ. ಸೊ ಅದಕ್ಕೆ ಶೇರ್ ಮಾಡ್ಕೊತಾ ಇದೀನಿ ಅಷ್ಟೇ. ರಾಯರಿದ್ದಾರೆ ಫ್ರೆಂಡ್ಸ್, ನಿಜ ರಾಯರಿದ್ದಾರೆ. ಯಾಕಂದ್ರೆ ನಾನು ತುಂಬಾ ಜನನ ಹಚ್ಕೊಂಡ್ಬಿಡ್ತೀನಿ, ಬೇಗ ಹಚ್ಕೊಂಡ್ಬಿಡ್ತೀನಿ, ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ರಾಯರ ಹತ್ರ ಒಂದ್ಸಲ ಕೇಳ್ಕೊಂಡಿದ್ದೆ, ನನಗೆ ಗೊತ್ತಾಗ್ತಾ ಇಲ್ಲ ಯಾವುದು ನಿಜ, ಯಾವುದು ಸತ್ಯ, ಯಾವ್ದು ಸುಳ್ಳು. ನನ್ನ ಕೆಟ್ಟಗ್ ಬಯಸೋರ್ನ ನೀನಾಗೆ ನನ್ನ ಜೀವನದಿಂದ ತೆಗ್ದಾಕು ಅಂತ ಯಾವ್ದೋ ಗಳಿಗೆಲ್ಲ ಅನ್ಕೊಂಡ್ಬಿಟ್ಟಿರ್ತೀನಿ, ನಾನೇ ಮರ್ತೋಗ್ಬಿಟ್ಟಿರ್ತೀನಿ. ಬಟ್ ದೇವ್ರು ನೆನ್ಪಿಟ್ಕೊಂಡು ಈಗ ತುಂಬಾ ಜನನ ಫಿಲ್ಟರ್ ಮಾಡ್ಬಿಟ್ಟಿದೀನಿ ನನ್ನ ಲೈಫಲ್ಲಿ. ಗೊತ್ತಾಯ್ತು ಅವ್ರ ಮುಂದೆ ಏನು ಹಿಂದೆ ಏನು, ಹೆಂಗ್ ಮಾತಾಡ್ತಾರೆ, ಹೆಂಗ್ ನಡ್ಕೋತಾರೆ. ದೇವ್ರೆ ನನ್ನ ಲೈಫಿಂದ ಅವ್ರನ್ನೆಲ್ಲ ದೂರ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ನನಗೇನ್ ಒಳ್ಳೇದು ಏನ್ ಕೆಟ್ಟದು ಅಂತ ರಾಯರಿಗೆ ಗೊತ್ತು. ಅದಕ್ಕೆ ರಾಯರು ಅವರಾಗಿ ಅವರು ಎಲ್ಲಾನು ರಿಮೂವ್ ಮಾಡಿದ್ದಾರೆ. ಸೊ ಏನೇ ಕೊಟ್ರು ರಾಯರ್ ಫಲ ನನಗೆ ಸರಿಯಾಗಿ ಕೊಡ್ತಾರೆ. ನನ್ನ ಒಳ್ಳೇದು ಕೆಟ್ಟದು ಏನಂತ ರಾಯರಿಗೆ ಗೊತ್ತು. ನಾನು ರಾಯರ್ನ ನಂಬ್ತೀನಿ. ಸೊ ನೀವು ನಂಬಿ, ಎಲ್ಲ ಒಳ್ಳೇದಾಗುತ್ತೆ. ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ಫ್ರೆಂಡ್ಸ್.